ಗೆಳೆಯರೇ, ಕೃಷಿ ಮಾಸ್ಟರ್ಗೆ ಸ್ವಾಗತ. ಗೆಳೆಯರೇ, ಇಂದು ನಾವು ನಮ್ಮ 5 ಎಕರೆ ಆರನ್ನರ್ ಭತ್ತದ ಗದ್ದೆಗೆ ಎರಡನೇ ಸುತ್ತಿನ ಗೊಬ್ಬರ ಅಥವಾ ಸತು ಹಾಕ್ತಿದ್ದೀವಿ. ಅದು ಯಾವುದು ಮತ್ತು ಕಾಂಡ ಕೊರಕವನ್ನು ನಿವಾರಣೆ ಮಾಡಲು ನಾವು ಬಳಸಿದ ಗುಳಿಗೆ ಯಾವುವು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಹೆಚ್ಚು ಜನಕ್ಕೆ ರೀಚ್ ಆಗ್ತದೆ. ಗೆಳೆಯರೇ, ನಾವು ಆರನ್ನರ್ ಭತ್ತದ ಗದ್ದೆಗೆ ಇಂದು ಎರಡನೇ ಸುತ್ತಿನ ಗೊಬ್ಬರ ಅಥವಾ ಸತು ಹಾಕ್ತಿದ್ದೀವಿ. ಅದು ಯಾವುದು ಅಂತ ಹೇಳುವುದಕ್ಕಿಂತ ಮೊದಲು ನಾವು ಮೊದಲನೇ ಗೊಬ್ಬರ ಯಾವುದು ಹಾಕಿದ್ದೀವಿ, ಎಕರೆಗೆ ಎಷ್ಟು ಪ್ರಮಾಣ ಹಾಕಿದ್ದೀವಿ ಮತ್ತು ಅದರೊಳಗೆ ಬಳಸಿದ ಗುಳಿಗೆ ಯಾವುವು ಅಂತ ಡೀಟೇಲ್ ಆಗಿ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ಗೆಳೆಯರೇ, ಎರಡನೇ ಸುತ್ತಿನ ಗೊಬ್ಬರದಲ್ಲಿ ನಾವು ಬಳಸಿದ ಸತುವು ಬಂದು ಕೋರಮಂಡಲ್ ಅವರ 20-20-0-13 ಮತ್ತು 10-26-26 ಮತ್ತು ಯೂರಿಯಾ. ಇದರ ಜೊತೆಯಲ್ಲಿ ಕಾಂಡ ಕೊರಕ ನಿವಾರಣೆಗೆ ಸಿಂಜೆಂಟಾ ಅವರ ವಿಟ್ಯಾಕ ಗುಳೆಗಳನ್ನು ಬಳಸಿದ್ದೇವೆ. ಗೆಳೆಯರೇ, ನಾವು ಬಳಸಿದ ಗೊಬ್ಬರಗಳಲ್ಲಿ ಮೊದಲನೆಯದು ಬಂದು ಭಾರತ್ NPK 20-20-0-13. ಇದನ್ನು 6 ಚೀಲ ಹಾಕಿದ್ದೀವಿ. ಇದರೊಳಗೆ ನೈಟ್ರೋಜನ್ 20%, ಫಾಸ್ಫರಸ್ 20% ಮತ್ತು ಅಡಿಷನಲ್ ಆಗಿ 13% ಸಲ್ಫರ್ ಕೂಡ ಇರುತ್ತದೆ. ಬೇಸಿಗೆಯಲ್ಲಿ ಅಧಿಕವಾಗಿ ಸಲ್ಫರ್ ಕೊರತೆ ಕಾಣುತ್ತದೆ. ಈ 13% ಸಲ್ಫರ್ ಈ ಕೊರತೆಯನ್ನು ನಿವಾರಣೆ ಮಾಡುತ್ತದೆ ಮತ್ತು ಈ ನೈಟ್ರೋಜನ್ ಫಾಸ್ಫರಸ್ ಗಿಡವನ್ನು ಹಸಿರಾಗಿಡುತ್ತವೆ, ಅಧಿಕ ಬ್ರಾಂಚ್ಗಳು ಬರಲು ಕೂಡ ಸಹಾಯ ಮಾಡುತ್ತವೆ. ಗೆಳೆಯರೇ, ನಮ್ಮ ಗೊಬ್ಬರಗಳ ಕಾಂಬಿನೇಷನ್ನಲ್ಲಿ ಪೊಟ್ಯಾಶ್ಗಾಗಿ ನಾವು 2 ಚೀಲ ಭಾರತ್ NPK 10-26-26 ಹಾಕಿದ್ದೀವಿ. ಇದರೊಳಗೆ ನೈಟ್ರೋಜನ್ 10%, ಫಾಸ್ಫರಸ್ 26% ಮತ್ತು ಪೊಟ್ಯಾಶ್ 26% ಇರುತ್ತದೆ. ಈ 26% ಪೊಟ್ಯಾಶು ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಾತಾವರಣದಲ್ಲಿ ಆಗುವ ಬದಲಾವಣೆಗಳು ಅಂದರೆ ಅಧಿಕ ಬಿಸಿಲಿನಿಂದ ವಾತಾವರಣ ತಂಪಾಗುವುದು ಅಥವಾ ಅಧಿಕ ತಂಪಿನಿಂದ ವಾತಾವರಣ ಸಡನ್ನಾಗಿ ಬಿಸಿಯಾಗೋದು, ಈ ಥರ ಬದಲಾವಣೆಗಳಿಂದ ಗಿಡಕ್ಕೆ ತಡೆದುಕೊಳ್ಳುವ ಶಕ್ತಿಯನ್ನು ಪೊಟ್ಯಾಶ್ ಗಿಡಕ್ಕೆ ಒದಗಿಸುತ್ತದೆ ಮತ್ತು ಬೇರು ವ್ಯವಸ್ಥೆಯನ್ನು ಉತ್ತಮಗೊಳಿಸುತ್ತದೆ. ಅಲ್ಲದೆ ಮರಿ ಬೇರುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಅಧಿಕ ಬ್ರಾಂಚ್ಗಳು ಡೆವಲಪ್ ಆಗಲು ಕೂಡ ಈ NPK 10-26-26 ಸಹಾಯ ಮಾಡುತ್ತದೆ ಮತ್ತು ತೆನೆ ಬಿಡುವ ಬ್ರಾಂಚ್ಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ಬಡ್ಡೆ ದಪ್ಪ ಆಗುತ್ತದೆ. ಗೆಳೆಯರೇ, ನಾವು ಎಕರೆಗೆ 20 kg ಅಂತೆ 5 ಎಕರೆಗೆ 100 kg ಅಂದರೆ 2 ಚೀಲ ಯೂರಿಯಾವನ್ನು ಬಳಸಿದ್ದೇವೆ. ಈ ಆರನ್ನರ್ ಭತ್ತಕ್ಕೆ ಯೂರಿಯಾವನ್ನು ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು, ಏಕೆಂದರೆ ಅಧಿಕ ಯೂರಿಯಾದಿಂದ ಗಿಡ ಯಥೇಚ್ಛವಾಗಿ ಬೆಳೆಯುತ್ತದೆ. ಇದರಿಂದ ಗಾಳಿ ಬೀಸಿದಾಗ ಕೆಳಗೆ ಬೀಳುವ ಸಾಧ್ಯತೆ ಇರುತ್ತದೆ. ನಾವು ಗೊಬ್ಬರಗಳ ಜೊತೆಯಲ್ಲಿ ಕಾಂಡ ಕೊರಕ ನಿವಾರಣೆಗೆ ಎಕರೆಗೆ 2.5 kg ಅಂತೆ 5 ಎಕರೆಗೆ 12.5 kg ಸಿಂಜೆಂಟಾ ಅವರ ವಿಟ್ಯಾಕ ಗುಳಿಗೆಗಳನ್ನು ಹಾಕಿದ್ದೇವೆ. ಏಕೆಂದರೆ ಈ ಕಾಂಡ ಕೊರಕ ಅಧಿಕ ಪ್ರಮಾಣದಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತದೆ. ಇದರ ನಿವಾರಣೆಗೆ ವಿಟ್ಯಾಕ ಗುಳಿಗೆಗಳನ್ನು ಹಾಕಿದ್ದೇವೆ. ಇದರೊಳಗೆ ಕ್ಲೋರಾಂಥ್ರೋನಿಲಿಪ್ರೋಲ್ 0.5% ಮತ್ತು ಥಯೋಮಿಥಾಕ್ಸಮ್ 1% ಎಂಬ ಕಾಂಬಿನೇಷನ್ ಕೆಮಿಕಲ್ ಇರುತ್ತದೆ. ಇದು ಕಾಂಡ ಕೊರಕ ಕೀಟವನ್ನು ನಿವಾರಣೆ ಮಾಡುವುದಲ್ಲದೆ ತೆನೆ ಬರುವ ಬ್ರಾಂಚ್ಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಬೇರು ವ್ಯವಸ್ಥೆಯನ್ನು ಕೂಡ ಅಭಿವೃದ್ಧಿ ಮಾಡುತ್ತದೆ. ಗೆಳೆಯರೇ, ನಾವು ನಮ್ಮ 5 ಎಕರೆ ಆರನ್ನರ್ ಗದ್ದೆಗೆ 6 ಚೀಲ NPK 20-20-0-13, 2 ಚೀಲ NPK 10-26-26 ಮತ್ತು 2 ಚೀಲ ಯೂರಿಯಾ ಜೊತೆಯಲ್ಲಿ 12.5 kg ಸಿಂಜೆಂಟಾ ಅವರ ವಿಟ್ಯಾಕ ಗುಳಿಗೆಗಳನ್ನು ಕಾಂಬಿನೇಷನ್ ರೂಪದಲ್ಲಿ ಎರಡನೇ ಸುತ್ತಿನ ಗೊಬ್ಬರವಾಗಿ ಕೊಟ್ಟಿದ್ದೇವೆ.